ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ರಾಜೇಶ್ ಬಾಯರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಆಲೂರು, ಕುಂದಾಪುರ ತಾಲೂಕು, ಉಡುಪಿ. ಇವತ್ತು ನಾನು ನಾಚಿಕೆ ಮುಳ್ಳು ಅಥವಾ ಲಜ್ಜಾಲು ಅಂತೇಳಿ ಹೇಳಿ ಕರಿತೀವಿ ಸಂಸ್ಕೃತದಲ್ಲಿ, ಅಥವಾ ಇದನ್ನು ಇನ್ನೊಂದು ಹೆಸರು ಲ್ಯಾಟಿನ್ ನೇಮಲ್ಲಿ ಮೈಮೋಸಾ ಪುಡಿಕಾ ಅನ್ನೋ ಹೆಸರನ್ನು ಕರಿತೀವಿ. ಇದು ಅತ್ಯಂತ ಉತ್ತಮವಾದಂತಹ ಒಂದು ಮೆಡಿಸಿನಲ್ ಪ್ಲಾಂಟ್ಸ್. ಯಾಕಂತೇಳಿ ಹೇಳಿದರೆ ಇದನ್ನು ಸಾಧಾರಣವಾಗಿ ನಾವು ಅಪಾನವಾಯು ವಿಕೃತಿಯಲ್ಲಿ ಅಥವಾ ಈ ಮೂಲವ್ಯಾಧಿ ರೀತಿಯ ಸಮಸ್ಯೆಗಳಲ್ಲಿರ್ಬೋದು ಅಥವಾ ಪ್ರೋಸ್ಟೇಟ್ ಸಮಸ್ಯೆಗಳಲ್ಲಿರ್ಬೋದು ಹಲವಾರು ಚಿಕಿತ್ಸೆಗಳಲ್ಲಿ ಇದನ್ನು ಯೂಸ್ ಮಾಡ್ತೇವೆ. ಹೇಗೆ ಇದನ್ನು ಯೂಸ್ ಮಾಡೋದು ಅಂತೇಳಿ ಹೇಳಿ ನೋಡಿದರೆ, ಮೂಲವ್ಯಾಧಿ ಸಮಸ್ಯೆಗಳಿದ್ದವರು ಇದರ ಹೋಲ್ ಪ್ಲಾಂಟನ್ನು ತೆಗೆದುಬಿಟ್ಟು ಅದನ್ನು ತೊಳೆದು ಆಮೇಲೆ ಗುದ್ದುಬಿಟ್ಟು ಅದಕ್ಕೆ ಒಂದು ಲೋಟ ಒಂದು 200 ml ನೀರು ಹಾಕಿಬಿಟ್ಟು 100 mlಗೆ ಕುದಿಸ್ಬೇಕು. ಕುದಿಸಿದ ನಂತರ ಇದನ್ನು ಒಂದು ಗಿಡವನ್ನು ಹಾಕಿದರೆ ಒಂದು 200 ml ನೀರು ಹಾಕಿ ಕುದಿಸಿ ಒಂದು ಅರ್ಧ ಲೋಟಕ್ಕೆ ಇಳಿಸಿದ್ರೆ, ಒಂದು 100 ml ಇಳಿಸಿದ ನಂತರ ಅದನ್ನು 50 ml ಬೆಳಗ್ಗೆ 50 ml ಸಂಜೆ ತಗೊಳ್ಳೋದ್ರ ಮುಖೇನ ಇದನ್ನು ಮೂಲವ್ಯಾಧಿಯಲ್ಲಿ ನಾವು ಬಹಳಷ್ಟು ಯೂಸ್ ಮಾಡ್ತೀವಿ. ಹಾಗೆ ಇದರ ಪತ್ರವನ್ನು, ಇದರ ಎಲೆಯನ್ನು ನಾವು ಪ್ರತಿ ದಿವಸ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜಜ್ಜಿಬಿಟ್ಟು, ಇಲ್ಲ ಅಂತ ಹೇಳಿದ್ರೆ ಮಿಕ್ಸಿಯಲ್ಲೇ ಹಾಕಿ ಅರ್ದು ಪ್ರತಿ ದಿವಸ ಒಂದು 2 ಸ್ಪೂನು ಎಲೆಯ ಪೇಸ್ಟನ್ನು ತಗೊಳ್ಳೋದ್ರ ಮುಖೇನ ಈ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟಲ್ಲಿ ಭಾಳಷ್ಟು ಉತ್ತಮವಾದಂತಹ ಕಾರ್ಯವನ್ನು ನಿರ್ವಹಿಸಿದೆ. ಸಾಧಾರಣವಾಗಿ ನಾವು ಹೇಳ್ತೇವೆ ನಿಮ್ಮ ಏಜಿನ ಡಬಲ್ ಟೈಮ್ಸ್ 2 ಟೈಮ್ಸ್ ಅಂತ ಹೇಳಿದ್ರೆ, ಉದಾಹರಣೆಗೆ ಒಬ್ಬರು ಪ್ರೋಸ್ಟೇಟಿಂದ ಸಫರ್ ಆಗ್ತಾ ಇರೋರು 65 ವರ್ಷದವರಿದ್ರೆ ಸುಮಾರು ಒಂದು 130 ದಿವಸಗಳ ಕಾಲ ಇದನ್ನು ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡಿ ಅಂತ ಹೇಳ್ತೀವಿ. ಉತ್ತಮವಾದ ಒಂದು ರಿಸಲ್ಟ್ಸ್ಗಳನ್ನು ಇದರಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಹಾಗೆ ಇದೊಂದು ಉತ್ತಮವಾದ ಫೈಬರ್ ಅಂಶಗಳನ್ನು ಹೊಂದಿದ್ದು ಈ ಲ್ಯಾಕ್ಸೇಟಿವ್ ಆಗಿಯೂ ಸಹ ಇದು ಕೆಲಸ ಮಾಡ್ತಾರೆ. ಅಂದರೆ ವಾತಾನುಲೋಮನವನ್ನು ಮಾಡಲಿಕ್ಕೆ ಇದು ಭಾಳಷ್ಟು ಸಹಕಾರಿಯಾಗುತ್ತೆ. ಇದನ್ನು ನೀವು ನಿಮ್ಮ ಅಡುಗೆ ಮನೆಯಲ್ಲೂ ಸಹ ಯೂಸ್ ಮಾಡ್ಬೋದು. ಇದರ ಚಟ್ನಿ ಮಾಡಿ ಸಹ ಸೇವನೆ ಮಾಡ್ಬೋದು. ಉತ್ತಮವಾದಂತಹ ಒಂದು ಔಷಧೀಯ ಸಸ್ಯ, ಆರೋಗ್ಯಕ್ಕೂ ಸಹ ಭಾಳಷ್ಟು ಹಿತಕರ ಆಗುತ್ತೆ. ಧನ್ಯವಾದಗಳು.